ಆನ್ಸರ್ ನಿಮ್ ಬಾಯಿಂದಾನೇ ಬಂತು ಅಶೋಕ್. ಅದಕ್ಕೆ ನಿಮ್ಮನ್ನ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಮಾಡೋದಕ್ಕಾಗ್ತಾ ಇಲ್ಲ. ಅಲ್ಲ, ಅದೇನೇ ನೋವಿದ್ರು ನೀವ್ ನನ್ನ ಹತ್ರ ಹೇಳ್ಬೋದಲ್ವಾ? ಅದನ್ನ ನಾನು ನಿನ್ನ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಹೇಳಕ್ಕಾಗಲ್ಲ? ಹೆಂಡತಿ ಹತ್ರ ಹೇಳಕ್ಕಾಗದೆ ಇರೋಂತ ವಿಷಯ ಏನಿದೆ? ಮೊದ್ಲೆಲ್ಲ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ತಿದ್ರಿ ತಾನೆ, ಇವಾಗ ಏನಾಗಿದೆ? ಹೇಳ್ತಿಲ್ವಾ ಹೇಳಕ್ಕಾಗಲ್ಲ ಅಂತ? ಯಾಕೆ ಹೇಳಕ್ಕಾಗಲ್ಲ? ನಿನ್ಗೆಲ್ಲಾನು ಹೇಳಕ್ಕಾಗಲ್ಲ ಶುಕ್ರಾಣಿ. ಅದಕ್ಕೆ ನಾನು ನಿಮ್ಮನ್ನ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಆಗಲ್ಲ. ಬೇಡ ಬಿಡು, ಬೇಡ. ಇನ್ನು ಮುಂದೆ ನಂಗೆ ಏನೂ ಹೇಳ್ಬೇಡ, ಆಯ್ತಾ? ಅಶೋಕ್, ಅಶೋಕ್, ಅಶೋಕ್! ಅಮ್ಮೋರೆ, ಏನಾಯ್ತು ನೀವಿಬ್ಬರಿಗೆ? ಯಾಕೆ ಈ ತರ ಜಗಳ ಮಾಡ್ಕೋತಾ ಇದ್ದೀರಾ? ಮತ್ತೆ ಅವ್ರು ಮಾಡೋದು ಸರಿನಾ ಕಮಲಮ್ಮ? ಅಲ್ಲ ಅಮ್ಮೋರೆ, ಅದನ್ನೇ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ಬೋದಲ್ಲ. ನಾನಾ ಅಂತ ಮಾತಾಡಿದ್ರೆ ಸಂಸಾರಗಳು ಹಾಳಾಗತ್ತೆಯೇ ಹೊರತು ಸಮಸ್ಯೆಗೆ ಪರಿಹಾರ ಸಿಗಲ್ಲಮ್ಮ. ಒಳ್ಳೆ ಮಾತಲ್ಲಿ ಮಾತಾಡಿದ್ರೆ ಇವರೆಲ್ಲ ಬದಲಾಗೋ ತರ ಇಲ್ಲ ಕಮಲಮ್ಮ. ಏನೇ ಇದ್ರು ದಂಡಂ ದಶಗುಣಂ ಅಂದ್ರೇನೆ ಸರಿ. ಇದನ್ನೆಲ್ಲ ಸಹಿಸ್ಕೊಂಡ್ ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಮಾತಿಂದ ಯಾರನ್ನೂ ದಾರಿಗ್ ತರಕ್ಕಾಗಲ್ಲ, ಭಯದಿಂದಾನೇ ದಾರಿಗ್ ತರಬೇಕು ಅಂತ ನನಗಿವಾಗ ಗೊತ್ತಾಗ್ತಿದೆ. ಕೆಟ್ಟ ಸಮಯ ಬಂದಾಗ ಮನುಷ್ಯರು ಒಳ್ಳೆಯವರಾಗ್ತಾರೆ, ಅದೇ ಒಳ್ಳೆ ಸಮಯ ಬಂದಾಗ ಮನುಷ್ಯ ಯಾಕಮ್ಮ ಕೆಟ್ಟವರಾಗ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಕಮಲಮ್ಮ. ಅದಕ್ಕೆ ನನಗೆ ಕೋಪ ಬರ್ತಿರೋದು. ನಾನ್ ಮನೆ ಕೆಲ್ಸ ಮಾಡ್ಕೊಂಡು ಅವ್ರ ಗಾರೆ ಕೆಲ್ಸ ಮಾಡ್ಕೊಂಡಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ? ಎಷ್ಟು ಅನ್ಯೋನ್ಯವಾಗಿದ್ವಿ. ಅವಾಗ ದುಡ್ಡು ಕೊರತೆ ಅನ್ನೋದ್ ಬಿಟ್ರೆ ಪ್ರೀತಿ ಅನ್ನೋದಕ್ಕೆ ಬರಾನೇ ಇರ್ಲಿಲ್ಲ. ಆದ್ರೆ ಈಗ ನೋಡಿ ಹೇಗ್ ಆಡ್ತಾ ಇದ್ದಾರೆ. ಬೇರೆಯವ್ರ ತೊಂದರೆ ಕೊಟ್ಟಾಗ ಜೊತೆಗ್ ನಿಂತವ್ರು ಈಗ ಅವರೇ ದೊಡ್ಡ ಸಮಸ್ಯೆ ಆಗಿ ನಿಂತಿದ್ದಾರೆ. ಸಾವಿರ ಕೋಟಿ ಹೋಗಿತ್ತು, ಮತ್ತೆ ಅದನ್ನ ಕಷ್ಟಪಟ್ಟು ಗಳಿಸ್ಕೊಂಡ್ವಿ. ಆದ್ರೆ ಒಂದು ಸಲ ನಂಬಿಕೆ ಹೋದ್ರೆ ಮತ್ತೆ ಬರಲ್ಲ ಕಮಲಮ್ಮ. ಹೊಡೆದು ಹೋಗಿರೋ ಕರಡಿನೆಷ್ಟೇ ಅಣ್ಸಿದ್ರು ಅದ್ರ ಬಿರುಕುಗಳು ಕಾಣಿಸ್ತಾನೆ ಇರುತ್ತೆ. ಯಜಮಾನ್ರು ನಂಬಿಕೋಸ್ಕರ ಅಮ್ಮವ್ರೆ, ಆದ್ರೆ ಅವ್ರಿಗೊಳಗಡೆ ಏನೋ ದೊಡ್ಡ ನೋವು ಕಾಡ್ತಾ ಇದೆಯಮ್ಮ. ಸತ್ಯ ಅನ್ನೋ ವಿಷಯನ ಗಂಟ್ಲಲ್ಲೇ ಇಟ್ಕೊಂಡು ನುಂಗೋಕೂ ಆಗದೆ ಉಗುಳೋಕೂ ಆಗದೆ ಒದ್ದಾಡ್ತಿದ್ದಾರೆ ಅಮ್ಮವ್ರೆ. ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಲ್ವಾ ಕಮಲಮ್ಮ? ಹೇಳಿದ್ರೆ ತಾನೆ ನನಗೂ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗೋದು. ಸತ್ಯ ಅನ್ನೋದು ಹೊಟ್ಟೆಲಿರೋ ಮಗು ಇದ್ದಾಗಮ್ಮ. ತುಂಬಾ ದಿವಸ ಬಚ್ಚಿಟ್ಕೊಳಕ್ ಆಗಲ್ಲ, ಯಾವತ್ತಿದ್ರೂ ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತೆ. ಎಷ್ಟೋ ಸತ್ಯಗಳು ಹೊಟ್ಟೆಯಲ್ಲೇ ಸತ್ತು ಹೋಗಿದೆ ಕಮಲಮ್ಮ. ಅಲ್ಲ, ನಾನ್ ಹೇಗೆ ಅಂತ ಜೀವನ ಮಾಡ್ಲಿ? ಅಯ್ಯೋ, ಏನಾಗಿದೆಯಪ್ಪ ಇವ್ರಿಗೆ? ಹೇಗಿದನ್ ಸರಿ ಮಾಡೋದು? ಅಪ್ಪ ದೇವ್ರೆ, ಅಭಿರಾಮಿ ಆದಷ್ಟು ಬೇಗ ನಮ್ಮನೆಗೆ ಬರೋ ಹಾಗೆ ಮಾಡಪ್ಪ. ಈ ಕೇಸಲ್ಲಿ ನಮ್ಮ ಕಡೆನೇ ತೀರ್ಪು ಬರೋ ಹಾಗೆ ಜಡ್ಜ್ ನಾಲಿಗೆ ಮೇಲೆ ನೀನೇ ಕೂತು ತೀರ್ಪು ಕೊಡಬೇಕು. ಈ ಕೇಸಲ್ಲಿ ನನ್ನ ಮಗನಿಗೆ ಗೆಲುವು ಸಿಗ್ಲೇಬೇಕು. ಅಮ್ಮೋರೆ, ಕೇಸು ನಿಂಪರನೇ ಆಯ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿದೆ, ತಗಣಿ. ಏನಿದು ಪೂಜೆ ಎಲ್ಲ ಮನೇಲಿ? ಕೇಸ್ ನಂಪರ ಆಗ್ಲಿ ಅಂತ ಪೂಜೆ ಮಾಡಿದಾಳೆ ಕಣೋ. ಮಂಗಳಾರತಿ ತಗೋ. ತಗಣಿ. ಅಮ್ಮ, ಇದ್ರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತು ತಾನೆ. ನಡಿ, ಕೋರ್ಟಿಗೆ ಟೈಮ್ ಆಗುತ್ತೆ. ಸರಿ ಬಾ.
ಕಮಲಮ್ಮ 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 ಏನಮ್ಮವ್ರೆ? ಕಮಲಮ್ಮ, ಇವತ್ತು ಅಭಿರಾಮಿದು ಕೇಸ್ ಹಿಯರಿಂಗ್ ಇದೆ.